ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ನನ್ನ ದಿನ ಸ್ಟಾರ್ಟ್ ಆಯಿತು. ಸೊ ದಿನ ಇವಾಗ ಜನ ಸ್ಕೂಲಿದ್ದಾಗ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಎಲ್ಲ ಅಮ್ಮಂದಿತ್ತು ಒಂದೇ ಥರ. ಸೊ ಬೆಳಗ್ಗೆ ಎದ್ದು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಹಾಲು ಕುಡಿಸಿ ಅವರನ್ನು ಕಳಿಸೋದು ಮೊದಲನೇ ಕೆಲಸ. ಸೊ ಅದ್ರ ಮಧ್ಯದಲ್ಲಿ ನಾನು ನನ್ನ ಮಾರ್ನಿಂಗ್ ಡ್ರಿಂಕ್ ಮಾಡಿಕೊಂಡೆ. ಸೊ ಇವಾಗ ರೀಸೆಂಟಾಗಿ ನಾನು ಇದು ಕುಡಿತಿದ್ದೀನಿ, ಮಾರ್ನಿಂಗು ಚೇಂಜ್ ಮಾಡ್ತಾ ಇರ್ತೀನಿ, ಬಟ್ ಯಾವಾಗ ಏನು ಅನಿಸುತ್ತೆ ಅದು ಕುಡಿಯೋದು. ಸೊ ಜಿಯನ್ ಸ್ಕೂಲಿಗೆ ಹೊರಟ ಮೇಲೆ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಜಿಯನ್ ಸ್ಕೂಲಿಗೆ ಬಿಟ್ಟು ಚಂದು ಬಂದರು. ಸೊ ಅವರಿಗೆ ಕಾಫಿ ಮಾಡುತ್ತೆ. ಸೊ ಅವರು ಮೇಲಿರ್ತಾರೆ, ಕಾಲ್ಸ್ ಇರುತ್ತೆ ಅವರು, ಅದಕ್ಕೆ ಸೊ ಕೆಳಗಡೆ ಬರೋದು ಕಮ್ಮಿನೇ, ಬೆಳಗ್ಗೆ ಟೈಮು ಕಾಲ್ಸ್ ಇರುತ್ತಲ್ಲ ಅದಕ್ಕೆ. ಸೊ ಅಲ್ಲಿಗೆ ನಾನು ಕಾಫಿ ತೊಗೊಂಡೋಗಿ ಕೊಟ್ಟೆ. ಅಂದರೆ ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ. ಸೊ ಮಾರ್ನಿಂಗ್ ಡ್ರಿಂಕ್ ಆದಮೇಲೆ 1 ಅವರ್ ಆದಮೇಲೆ ನಾನು ಬ್ಲ್ಯಾಕ್ ಕಾಫಿ ಕುಡಿತೇನೆ. ಸೊ ಚಂದಗೆ ಕೊಟ್ಟು ಬಂದು ನಾನು ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇರ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ನನ್ನ ಲಂಚ್ ಪ್ರಿಪ್ರೇಷನ್ಸ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಜಿಯನ್ ಅವರು ಏನು ಮಾಡಿ ಅಂತ ಹೇಳಿರ್ತಾನೆ ಅದನ್ನೇ ನಾನು ಮಾಡೋದು. ಏಕೆಂದರೆ ಅವನಿಗೆ ಇಷ್ಟ ಆಗೋದೇ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಾಂದರೆ ತುಂಬ ಹಠ ಮಾಡ್ತಾನೆ ತಿನ್ನೋದಕ್ಕೆ. ಅದಕ್ಕೆ ತುಂಬ ಸರಿ ಕೇಳ್ತಿರ್ತೀರಾ ಎಷ್ಟೊಂದು ಜನ, ರಮ್ಯಾ ನಿಮ್ಗೆ ಅದು ಮಾತ್ರ ಬರೋದಾ ಅಂತ. ಇಲ್ಲ, ನಾನು ಎಲ್ಲನೂ ತುಂಬ ಚೆನ್ನಾಗೇ ಕುಕ್ ಮಾಡ್ತೀನಿ. ಬಟ್ ಗೊತ್ತಿಲ್ಲ, ನಾನು ವ್ಲಾಗ್ಸ್ ಮಾಡಿದಾಗ ಆಲ್ಮೋಸ್ಟ್ ನಾನ್ ವೆಜ್ಜೇ ಮಾಡ್ತಿರ್ತೀನಿ. ನಾನು ಒಂದೊಂದ್ಸರಿ ಎಷ್ಟೊಂದು ಸರಿ ಅನ್ಕೋತೀನಿ ಯಾವಾಗೂ ವ್ಲಾಗ್ಸ್ ಮಾಡಿಸಿದಾಗೆಲ್ಲ ನಾನ್ ವೆಜ್ಜೇ ಮಾಡ್ತಿರ್ತೀನಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಜಿಯನ್ಗೆ ನಾನ್ ವೆಜ್ ಅಂದರೆ ಇಷ್ಟ. ಸೊ ನಾನಿವತ್ತು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದರಿಂದ ಸ್ವಲ್ಪ ಮೂಗು ನಿಮ್ಗೆ ಗೊತ್ತಾಗ್ತಿದೆ ವಾಯ್ಸಲ್ಲಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನಾನು. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಬ್ಲಾಗ್ ನೋಡ್ತಾ ಇದ್ದೀರಾ. ಇವತ್ತು ನನ್ನ ರೂಟೀನ್ ಬೆಳಗ್ಗೆನೇ ಸ್ಟಾರ್ಟ್ ಆಯಿತು. ಸೊ ಇವಾಗ ಮಧ್ಯಾಹ್ನ ಏನು ಆಲ್ಮೋಸ್ಟ್ 12 ಆಗ್ತಾ ಬಂತು. ನನಗೆ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಮಾರ್ನಿಂಗ್ ಟೈಮ್ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತೀನಿ ಅಂತ. ಸೊ ತಿನ್ಬಿಟ್ಟು ಇವಾಗ ಇದು ಇನ್ನೂ ಸ್ವಲ್ಪ ಕುತ್ಕೋಬೇಕು. 5:30 ಕುತ್ಕೊಂಡು ತಿನ್ಬಿಟ್ಟು ಆಮೇಲೆ ಬಂದು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಆಗುತ್ತೆ. ದೋಸೆಗೆ ಆಲ್ರೆಡಿ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಜಿಯಾನ್ ನೆನೆ ಆರ್ಡ್ರ್ ಮಾಡಿಬಿಟ್ಟು ಹೋಗಿದ್ರು, ನೆನೆ ಬೆಳಿಗ್ಗೆನೇ ಆರ್ಡ್ರ್ ಮಾಡಿದ್ರು ದೋಸೆ ಮತ್ತು ಪ್ರಾನ್ಸ್ ಕರಿಬೇಕಂತ. ಸೊ ಅದು ರೆಡಿ ಆಗ್ತಿದೆ. ಸ್ಯಾಲಡ್ ಎಲ್ಲ ಕಟ್ ಮಾಡಿಟ್ಟಿದ್ದಾಯಿತು, ಫ್ರೂಟ್ಸು ಕಟ್ ಮಾಡಿದ್ದಾಯಿತು. ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತಾ ಬಂತು. ಸೊ ಅದು ಬಂದ ತಕ್ಷಣ ಊಟ ಕೊಟ್ಟರೆ ಏನಂದ್ರೆ ಅಡುಗೆ ಎಲ್ಲ ಮಾಡಾಗಿತ್ತಲ್ಲ, ಸುಮ್ನೆ ಹಂಗೆ ಅದಕ್ಕೆ ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿ ಜನಕ್ಕೆ ಸರ್ಪ್ರೈಸ್ ಕೊಟ್ಟಿದ್ದೆ. ಹಿಂದೆ ಕುತ್ಕೊಂಡ್ಬಿಟ್ಟಿದ್ದೆ, ಅವ್ನಿಗೆ ಗೊತ್ತಿಲ್ದಂಗೆ. ಸೊ ಅವ್ನಿಗೆ ಗೊತ್ತಿಲ್ಲದೆ ಇರ್ದಂಗೆ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದೆ, ಆತರ ಸರ್ಪ್ರೈಸ್ ಕೊಟ್ಟಿದ್ದೆ. ಇವತ್ತು ಗೊತ್ತಿಲ್ಲ, ನೋಡೋಣ, ಸುಮ್ನೆ ಹೋಗ್ತಾ ಇದೀನಿ. ಹೆಂಗೋ ಅಡುಗೆ ಎಲ್ಲ ಮಾಡಿ ಆಗಿತ್ತು, ಸುಮ್ನೆ ಕುತ್ಕೊಂಡಿದ್ದೆ. ಚಂದ ನಾನು ಪಡ್ತೀನಿ ಕರ್ಕೊಂಬರಕ್ಕೆ ಅಂತ ಹೇಳ್ದೆ. ಸೊ ಇಬ್ರು ಹೋಗ್ತಾ ಇದೀವಿ ಜಿಯನ್ನ ಕರ್ಕೊಂಬರಕ್ಕೆ ಸ್ಕೂಲಿಂದ. ನೀನ್ ಕರ್ಕೊಂಡು ಹೋಗೋದಕ್ಕೆ ಖುಷಿನಾ? ಹ್ಯಾಪಿ? Always helpatalla. Always ante. Always ಅಲ್ಲಿ ಸೆಕೆಂಡ್ ಟೈಮ್ ಅಷ್ಟೇ ಬಂದಿರೋದು ನಾನು. ಆಲ್ವೇಸ್ ಅಲ್ಲಿ ಸೆಕೆಂಡ್ ಟೈಮ್ ಬಂದ್ರೆ ಅದು ಆಲ್ವೇಸ್. ಪಪಿಕು
ಕರ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿಸ್ತಿದ್ದೆ. ಬಟ್ ಜೀವ ಹಾಕೋದು ಸ್ವಲ್ಪ ಹೊಟ್ಟೆ ಹಸು ಅಂತಿದ್ದ, ಮತ್ತು ನನಗೂ ತುಂಬ ಹೊಟ್ಟೆ ಹಸು ಆಗ್ತಾಯಿತ್ತು. ಅದಕ್ಕೆ ಫಸ್ಟು ಲಂಚ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅವ್ನಿಗೆ ಯೂನಿಫಾರ್ಮ್ ತೆಗ್ಬಿಟ್ಟು ಲಂಚ್ ರೆಡಿ ಮಾಡ್ತಾಯಿದ್ದೆ. ಯಾಕೆಂದರೆ ಅವನಿಗೆ ಹೇಗೂ ಬಟ್ಟೆ ಹಾಕಿದ್ರು ಅದೆಲ್ಲ ಕೊಳೆ ಮಾಡ್ಕೋತಾನೆ, ಬಟ್ ಹಾಕ್ಬಿಡ್ತೀನಿ. ಆದರೆ ಇವತ್ತು ತುಂಬ ಯಾಕೋ ಗೊತ್ತಿಲ್ಲ, ನನಗೂ ಹೊಟ್ಟೆ ಹಸು ಆಗ್ತಿತ್ತು, 3 ಜನಕ್ಕೂ ಹೊಟ್ಟೆ ಹಸು ಆಗ್ತಿತ್ತು. ಸೊ ಅಷ್ಟರಲ್ಲಿ ಜಿಯನ್ನು ನನಗೆ ಬೇಗ ಕೊಡಮ್ಮ ಅಂದ್ಬಿಟ್ಟು ಕುತ್ಕೊಂಡು ತಿಂತಿದ್ದಾನೆ. ಸೊ ಲಂಚೆಲ್ಲ ಆದಮೇಲೆ ಅವನಿಗೆ ಮಲಗಿಸೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಹಾಗೆ ಸ್ವಲ್ಪ ಹೊತ್ತು ನಾನು ಸುಮ್ಮನೆ ರಿಲ್ಯಾಕ್ಸ್ ಮಾಡಿದೆ. ಸೊ ಇದು ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಈವ್ನಿಂಗ್ ನಂದು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕೂದಲು ಒಣಗ್ಸೋಣ ಅಂತ ಬಂದೆ. ಫ್ರೆಂಡ್ಸ್, ಸೊ ನೆನ್ನೆ ಎಲ್ಲ ವ್ಲಾಗ್ ನೋಡ್ತಿದ್ದೀರಿ. ಸೊ ಬೆಳಗ್ಗೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಆಮೇಲೆ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟೈತೆ ಇವತ್ತು. ಯಾಕೆ ಏನಂತ ಗೊತ್ತಿಲ್ಲ, ಮಲಗಿಬಿಟ್ಟೆ. ಯಾಕೆಂದರೆ ಲಾಸ್ಟ್ 2 ಡೇಸ್ ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ. ಸೊ ಮಲ್ಕೋತಾ ಇದೆ, ಬಟ್ ನಿದ್ರೆ ಬರ್ತಾ ಇರಲಿಲ್ಲ ಅದರಿಂದ. ಸೊ ಇವಾಗ ವರ್ಕೌಟ್ ಇಲ್ಲ, ಯಾಕೆ ನಮ್ಮ ಟ್ರೈನರ್ ಇವಾಗ ಬರ್ತಿಲ್ಲ. ಸೊ ಅವರು ಎಲ್ಲ ಹೋಗಿದ್ದಾರೆ ರಾಜ್ಯದಲ್ಲಿ. ಅದಕ್ಕೆ ಇವಾಗ ಜಿಯನ್ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಬಂದೆ. ಯಾಕೆಂದರೆ ಅವತ್ತಿಂದ ಕ್ಲೀನ್ ಮಾಡ್ಬೇಕು ಅನ್ಕೋತಾ ಇದೆ, ಆಗಲೇ ಇಲ್ಲ. ಸೊ ನಂದು ಕ್ಲೀನ್ ಮಾಡಬೇಕು, ನಂದು ಗೊತ್ತಿಲ್ಲ. ಫಸ್ಟ್ ಜಿಯನ್ ಕ್ಲೀನ್ ಮಾಡಿ ಮುಗಿಸ್ತೀನಿ ಇವತ್ತು. ಹಾಗೆಯೇ ಇನ್ನೂ ನಾನೇನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಸೊ ನನ್ನ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ಸೊ ಒಂದು ದೊಡ್ಡದು ಅಂದರೆ ಒಂದೇನೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಅದೆಲ್ಲ ನಿಮ್ಗೆಲ್ಲರಿಗೂ ಎಷ್ಟು ಮಟ್ಟಿಗೆ ತಲುಪುತ್ತೆ, ಹೆಂಗೆ ಇಷ್ಟ ಆಗುತ್ತೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಏನು ಮಾಡ್ತಿದ್ದೀನಿ, ಏನೋ ಒಂದು ಬಿಸ್ನೆಸ್ ಅಂತೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏನು, ಯಾವ ಥರ, ಹೇಗಿರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಆಮೇಲೆ ಡೀಟೇಲ್ಸ್ ಕೊಡ್ತೀನಿ. ಸೊ ಈಗಲೇ ಹೇಳೋಲ್ಲ, ಮಧ್ಯ ಒಂದೊಂದು ಬ್ಲಾಗಲ್ಲಿ ನಾನೇನೇನು ಮಾಡ್ತೀನಿ ತೋರಿಸ್ಕೊಂಡು ಹೋಗ್ತೀನಿ. ಬಟ್ ಸೊ ಏನು ರಮ್ಯ ಏನು ಮಾಡ್ತಿದ್ದಾರೆ ಏನು ಅಂತೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಸೊ ಆದಷ್ಟು ಬೇಗ ನಾನು ಹೇಳ್ತೀನಿ. ಸೊ ನನಗೆ ಇವತ್ತೇ ಹೇಳಬೇಕು ಅಂತಲೂ ಇರಲಿಲ್ಲ, ಆಮೇಲೆ ನನಗೆ ಬ್ಲಾಗ್ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ನನ್ನ ಇದನ್ನು ಶೇರ್ ಮಾಡೋಣ ಅಂತ ನಿಮ್ಗೆ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನಾನು ತೋರಿಸ್ತೀನಿ, ಏನು ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಲ್ಲ, ಸ್ವಲ್ಪ ತೋರಿಸ್ತೀನಿ. ಯಾಕೆಂದರೆ ನಿಮ್ಗೆ ಗೊತ್ತು ಆಲ್ರೆಡಿ ನಾನು ಹೆಂಗೆ ನಾನು ಫೋಲ್ಡ್ ಮಾಡಿ ಇಡ್ತೀನಿ ಅಂತ. ಅದರಿಂದ ಸೊ ನಮ್ಮದು ಡೀಕ್ಲೆಟರ್ ಮಾಡೋದು ಕಡಿಮೆ ಇರುತ್ತೆ. ಅಂದರೆ ಯಾವಾಗಲೂ ಜಾಸ್ತಿ ಡೀಕ್ಲೆಟರ್ ಮಾಡೋದು, ಏಕೆಂದರೆ ಅದು ಚಿಕ್ಕದಾಗ್ತಾ ಇರುತ್ತೆ. ಸೊ ಅದು ಯಾರಿಗೆ ನಾನು ಇರುತ್ತೆ ಕೊಟ್ಬಿಡ್ತೀನಿ. ತುಂಬ ಜನ ನನ್ನ ಕೊಡಿರೋಮ್ಮ ನನ್ನ ಕೊಡಿ ಅಂತೀರ. ಇಲ್ಲ, ನಾನು NGO ಇದೆ, ನಾನು ಯಾವಾಗಲೂ ಅಲ್ಲೇ ಕೊಡೋದು. ಸೊ ಅದರಿಂದ ನಾನು ಯಾರಿಗೂ ಬೇರೆ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಸೊ ಜಿಯನ್ಗೂ ಯಾವಾಗಲೂ ಜಾಸ್ತಿ ತೊಗೊಂಡ್ಬಿಡ್ತೀನಿ. ತುಂಬ ಜನ ಹೇಳ್ತಾ ಇರ್ತೀರಾ ಹಾಗೆ ಹೀಗೆ ಅಂತ. ಸೊ ನಾನು ಯಾವಾಗಲೂ ಫುಲ್ ಪ್ರೈಸ್ ಇದ್ದಾಗ ತೊಗೋತೀನಿ, ತೊಗೊಳಲ್ಲ ಅಂತಲ್ಲ, ಬಟ್ ಕಡಿಮೆ ಸೇಲಲ್ಲಿ ಜಾಸ್ತಿ ತೊಗೊಳೋದು. ಸೊ ನನಗೆ ರೆಡ್ ಟ್ಯಾಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ರೆಡ್ ಟ್ಯಾಗ್ ಅಂದರೆ ಸೇಲ್ ಇರೋದು. ಸೊ ಯಾವಾಗ ರೆಡ್ ಟ್ಯಾಗ್ ನೋಡ್ತೀನಿ ಆವಾಗ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಡಿಮೆ ನಾನು. ಸೊ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ. ಸೊ ಫಸ್ಟು ನಾನು ಇವಾಗ ಏನು ಅನ್ಕೊತಾ ಇದ್ದೀನಿ ಅಂದರೆ, ಒಂದೊಂದೇ ಸ್ಟೆಪ್ ಮಾಡಲ ಇಲ್ಲ ತೆಗ್ಬಿಟ್ಟೆಲ್ಲ ಮಾಡಲ ಅಂತ. ಸೊ ತೆಗ್ಬಿಟ್ಟೆಲ್ಲ ಮಾಡೋದು ಬೆಸ್ಟು. ಮೇಲ್ಗಡೆ ಆಮೇಲೆ ಹೋಗ್ತೀನಿ, ಅದಕ್ಕೆ ಅಲ್ಲೇ ಹಾಕಿರೋದೆಲ್ಲ. ಸೊ ಕೆಳಗಡೆಯಿಂದ ಫಸ್ಟ್ ಎಲ್ಲ ತೆಗ್ಬಿಟ್ಟು ಒಟ್ಟಿಗೆ ಮಾಡ್ಬಿಡ್ತೀನಿ. ಸೊ ಇವಾಗ ಹೆಂಗೆ ಎದುರ್ಕೊಂಡೆ ಅಂದರೆ ಇಲ್ಲಿ ಮಿರರ್ ಇದೆ. ಸೊ ನಾನು ಹೆಂಗೆ ಮೂವ್ ಮಾಡ್ತಿರೋದು ಕೈ ಮಾತ್ರ ಕಾಣಿಸ್ತು, ಬರೀ ಕೈ ಮಾತ್ರ ಕಾಣಿಸ್ತಿದೆ ಅಂತ. ಶೆಕೆ ಆಗ್ತಿದೆ. ಸೊ ಫುಲ್ಲು ಇವತ್ತು ಮೇಲ್ ಕಟ್ಟೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಸಂಜೆ ಒಂದು ಒಂದು ಫ್ರೆಂಡ್ದು ಫಂಕ್ಷನ್ ಬೇರೆ ಇದೆ, ಅಲ್ಲಿಗೂ ಹೋಗಬೇಕು. ಅಂದರೆ ಬರ್ತ್ಡೇ ಪಾರ್ಟಿ ಇದೆ. ಸೊ ಇವಾಗ ಅದು ಇದು ಬರ್ತಾನೆ ಇರುತ್ತೆ, ಜಿಯನ್ ಸ್ಕೂಲು ಬೇರೆ ಎಲ್ಲ.
ಫ್ರೆಂಡ್ಸ್ ಫೈನಲಿ ನೋಡಿ ಎಲ್ಲ ಅರೇಂಜ್ ಮಾಡಿದಾಯ್ತು. ಸೊ ಇಲ್ಲೆಲ್ಲ ಸ್ವಲ್ಪ ಇನ್ನೂ ಹಾಕ್ತಾ ಇರೋದು ಇಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಬಂದರೆ ಅವನಿಗೆ ಎಲ್ಲರೂ ಹೋಗ್ಬೇಕಾದ್ರೆ ಹಾಕೋಂಥದ್ದು, ಇಲ್ಲಿ ಎಲ್ಲ ಡೈಲಿ ವೇರ್ದು, ಮತ್ತು ಕೆಳಗಡೆ ಎಲ್ಲ ಈ ಸ್ಕೂಲ್ಗೆ ಹಾಕೊಂಡು ಹೋಗೋಂಥ ಯೂನಿಫಾರ್ಮು, ಇದರಲ್ಲೆಲ್ಲ ಒಂದು ಇನ್ನರ್ ವೇರ್ಸು ಅದೆಲ್ಲ ಇಟ್ಟಿದ್ದೀನಿ. ಸೊ ಸಾಕಾಗೋಯ್ತು. ಅಂದರೆ ಜಿಯಂದು ಅಂದರೆ ಚಿಕ್ಕದಾಗಿರೋದೆಲ್ಲ 2 ಇಯರ್ಸ್ದು ಅದೆಲ್ಲ ಇನ್ನೂ ಇಟ್ಕೊಂಡು ಗೊತ್ತಿದೆ. ಸೊ ಒಂದು ದೊಡ್ಡದಿರುತ್ತಲ್ಲ ಅದು. ಸೊ ಅದೆಲ್ಲ ಅರೇಂಜ್ ಮಾಡಿಸೋದು ಸಾಕಾಗೋಯ್ತು. ಮಧ್ಯಾಹ್ನ ಬೇರೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನ, ಕಣ್ಣು ನೋಡ್ಬೋದು ನೀವು, ನಿದ್ದೆ ಮಾಡಿ ಎದ್ದೆ ಅದಕ್ಕೆ. ಸೊ ಇದರಲ್ಲೇ ಬಂದು ಎಲ್ಲ ಕ್ಲೀನ್ ಮಾಡಿದೆ. ಫುಲ್ಲು ಸೆಕೆ ಹೊಡಿತಾ ಇದೆ, ಫುಲ್ಲು ಸುಸ್ತಾಗ್ತಾ ಇದೆ. ಸೊ ಇವಾಗ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಫ್ಯಾನ್ ಹಾಕೊಂಡು, ಇಲ್ಲೂ ಫ್ಯಾನ್ ಹಾಕೊಂಡಿದ್ದೆ, ಬಟ್ ಆದರೂ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಫ್ಯಾನ್ ಹಾಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ಜೇನಿಗೆ ರೆಡಿ ಮಾಡಿಸಿ, ಇಲ್ಲಿಲ್ಲ ಬೋರ್ಡಿಂಗ್ ಇನ್ಸ್ಟಿಟ್ಯೂಟು ಅಲ್ಲಿ ಹೋಗಬೇಕು. ಸೊ ರೆಡಿ ಮಾಡಿಸಿ ಹೊರಡಬೇಕು. ಎಲ್ಲ ಆದಮೇಲೆ ನಾನು ಜಿಯನ್ನ ಬರ್ತ್ಡೇ ಪಾರ್ಟಿಗೆ ಕರ್ಕೊಂಡು ಹೊರಟ್ವಿ. ಸ್ವಲ್ಪ ಲೇಟ್ ಆಯಿತು ಗಿಫ್ಟ್ ತಗೊಂಡು ಎಲ್ಲ ಹೊರಡೋದು. ಅಲ್ಲೇನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಶೂಟ್ ಮಾಡಿದ್ದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.